ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಈ ರೀತಿ ಹೆಸರುಬೇಳೆ ಪಾಯಸ ಮಾಡಿದರೆ ಒಂದು ಸಲ ತಿನ್ನೋರು, ಒಂದು ಬೌಲ್ ತಿನ್ನೋರು 2 ಸಲ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಸೂಪರಾಗಿ ಇರುತ್ತೆ. ಓಕೆ, ಈ ಹೆಸರುಬೇಳೆ ತಿನ್ನೋದ್ರಿಂದ ಬಾಡಿಲಿ ತಂಪು ಕೂಡ ಆಗುತ್ತೆ ಮತ್ತು ಹೀಟ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಪಾವಷ್ಟು ಹೆಸರುಬೇಳೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅಂದರೆ ಆ ಹುರ್ಕೊಂಡಿರೋದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಹುರ್ಕೊಂಡಿರೋವಂಥ ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ 2 ಪಾವಷ್ಟು ನೀರು ಹಾಕಿ ಒಂದೇ ವಿಷಲ್ ಕೂಗಿಸ್ಬೇಕು. ಅದು ಬಿಟ್ಟು 2 ವಿಷಲ್ ಕೂಗಿಸಿದ್ರೆ ಪೂರ ಮೆತ್ತಗಾಗೋಗುತ್ತೆ ಮತ್ತು ಹೆಸರುಬೇಳೆ ಪಾಯಸಕ್ಕೆ ನಾವು ತಿನ್ನಬೇಕಾದ್ರೆ ಸಿಗೋದಿಲ್ಲ. ಸೊ ಹಾಗಾಗಿ ಒಂದೇ ಒಂದು ವಿಷಲ್ನ ನಾವಿಲ್ಲಿ ಕೂಗಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಪಾವಷ್ಟು ಹೆಸರುಬೇಳೆ ತೊಗೊಂಡಿರೋದ್ರಿಂದ 1 ಪಾವಷ್ಟು ಸಕ್ಕರೆ ಮಾತ್ರ ಹಾಕ್ತೀನಿ. ಸೊ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬೋದು ಸ್ವೀಟ್ ಜಾಸ್ತಿ ತಿನ್ನೋರು. ಸೊ 1 ಪಾವು ಸ್ವಲ್ಪ ಸಕ್ಕರೆ ಹಾಕಿ, ಇದಾದಮೇಲೆ ಇದಕ್ಕೆ ಅಂತ ನಾವಿಲ್ಲಿ ಕಾಯಿ, ಸ್ವಲ್ಪ ಗಸಗಸೆ, ಏಲಕ್ಕಿನ ರುಬ್ಕೊಂಡು ಹಾಕಬೇಕು ಇದಕ್ಕೆ. ಸೊ ಸ್ವಲ್ಪ ತಿನ್ ಪೇಸ್ಟ್ ಆಗಿ ಮಾಡಿಕೊಂಡು ಆ ಒಂದು ಪೇಸ್ಟ್ನ ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಕೆಲವರು ಈ ಹೆಸರುಬೇಳೆಗೆ ಬೆಲ್ಲ ಹಾಕ್ತಾರೆ, ಕೆಲವರು ಸಕ್ಕರೆ ಹಾಕ್ತಾರೆ. ನಮ್ಮನೇಲಿ ಸ್ವಲ್ಪ ಸಕ್ಕರೆ ಹಾಕೋದೇ ಜಾಸ್ತಿ. ಸೊ ಹಾಗಾಗಿ ಸಕ್ಕರೆ ಹಾಕಿ ನಾನು ಪಾಯಸ ಮಾಡಿದ್ದೀನಿ. ನಾನಿಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ. ಬೆಲ್ಲ ಕೂಡ ಹಾಕಿದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೆಲ್ಲದಲ್ಲಿ ಆ ಪಾಯಸ ತಿನ್ನೋದ್ರಿಂದ ಶುಗರ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇದು ಹೇರಳವಾಗಿ ಶುಗರ್ ಕಂಟೆಂಟ್ ಜಾಸ್ತಿ ಕೂಡ ಇರುತ್ತೆ, ಅಂದರೆ ಸಕ್ಕರೆ ಹಾಕಿರೋದ್ರಿಂದ. ಸೊ ನಮ್ಮ ಕನ್ವೀನಿಯಂಟು ನಾವು ಹೇಗೆ ತಿಂತೀವೋ ಆ ರೀತಿ ಮಾಡೋದು ಬೆಟರ್ ಅಲ್ವಾ. ಸೊ ಹಾಗಾಗಿ ಈ ರೀತಿ ನಮ್ಮ ಕಡೆ ಇಷ್ಟಪಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಸೊ ಜಾಸ್ತಿ ಮಾಡಲ್ಲ, 1 ಟೈಮ್ ತಿಂದರೆ ಏನೂ ಆಗಲ್ಲ ಅಲ್ವಾ ಸಕ್ಕರೆ. ಸೊ ಹಾಗಾಗಿ ಈ ಒಂದು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ನಾನಿಲ್ಲಿ ಪಾಯಸ ಮಾಡಿದ್ದೆ. ಸೂಪರ್ ಟೇಸ್ಟ್ ಅಂದರೆ ಸೂಪರ್ ಟೇಸ್ಟ್. ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ಪಾಯಸ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ಒಂದು ಪಾಯಸಕ್ಕೆ ಚಿತ್ರಾನ್ನ ಕಾಂಬಿನೇಷನ್ ಇದೆ, ಸೂಪರ್ ಆಗಿರುತ್ತೆ. ಸೊ ಇದನ್ನು ಟೇಸ್ಟ್ ಖಂಡಿತ ಮಾಡ್ತೀರಾ. ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ಮಾಡ್ಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಕಲರ್ಫುಲ್ ಆಗಿರೋಂಥ ಈ ಒಂದು ಪಾಯಸ ಮತ್ತು ಚಿತ್ರಾನ್ನ ನಿಮ್ಗಾಗಿದೆ. ಹೊಸ ರೆಸಿಪೀಸೊಂದಿಗೆ ನಾನು ಬರ್ತೀನಿ. ನೆಕ್ಸ್ಟ್ ಕಮೆಂಟ್ ಮಾಡೋದನ್ನ ಮತ್ತು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಅಷ್ಟೇ ಅಲ್ಲ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನಗೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್.